ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ PK ಕನ್ನಡ ಚಾನಲ್. ಗಾಯ್ಸ್, ಇವತ್ತು ರಾಣಿ 29 ವಯಸ್ಸಿನ ಹೆಣ್ಣು ಮಗಳು. ಇವರು ಪ್ರಸ್ತುತ ಆಂಟಿ ಹಾಗೂ ಏಜ್ನಲ್ಲಿದ್ದಾರೆ ಸ್ನೇಹಿತರೆ. ಬಿಕಾಸ್ ಕೆಲವೊಂದಿಷ್ಟು ಪ್ರಾಬ್ಲಮ್ ಆಗಿದೆ, ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ. ನೋಡ್ಕೊಳ್ಳಿ, 29 ವಯಸ್ಸಿನ ರಾಣಿ ಅವರು ಪ್ರೀತಿ ಮಾಡಿ ಮೋಸ ಹೋಗಿರ್ತಕ್ಕಂಥ ಇವರು ಜೀವನ ಹಾಳು ಮಾಡಿಕೊಂಡಿರ್ತಕ್ಕಂಥ ಸ್ಥಿತಿಗೆ ಬಂದಿದ್ದರು. ಬಟ್ ಜೀವನ ಹಾಳು ಮಾಡಿಕೊಳ್ಳಿಲ್ಲ ಇವರು. ಅಂದರೆ ಮದುವೆ ಆಗುವುದಾಗಿ ಒಬ್ಬನು ನಂಬಿಸಿ ಮೋಸ ಮಾಡಿದ್ದಂತೆ. ಬಟ್ ಅವನಿಂದ ಯಾವುದೇ ರೀತಿಯಲ್ಲೂ ಕೂಡ ದೇಹನ ಯೂಸ್ ಮಾಡಿಕೊಂಡಿಲ್ಲ. ಬಟ್ ಒಂದು ಒಳ್ಳೆಯ ಶರೀರ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. 10 ಲಕ್ಷ ರೂಪಾಯಿಯಷ್ಟು ಆಸ್ತಿ ಹೊಂದಿರತಕ್ಕಂಥ ಇವರು ಬಡವ ಹುಡುಗನಿಗೆ ಹುಡುಕಾಟ ಮಾಡ್ತಿರ್ತಾರೆ ಮದುವೆ ಆಗೋದಕ್ಕೆ ಮತ್ತು ಸಂಬಂಧನ ಬೆಳೆಸೋದಕ್ಕೆ. ಕಂಕಣ ಭಾಗ್ಯ ನೀಡುವಂತಹ ಒಬ್ಬ ಒಳ್ಳೆಯ ಹುಡುಗ ಇದ್ದರೆ ತಿಳಿಸಿ. ನಾನು ಪ್ರಾಪರ್ಲಿ ಹುಬ್ಬಳ್ಳಿಯವಳು, ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಅಂತ ಹೇಳಿರ್ತಕ್ಕಂಥ ಸ್ನೇಹಿತರೆ. ಧಾರವಾಡ ಅಂತ ಯಾರದಿದ್ದರೆ ನೀವು ಇವ್ರನ್ನೇ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಬೋದು ಸ್ನೇಹಿತರೆ. ಇವರಿಗೆ ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ ಇರಬೇಕಂತ ಹೇಳಿದ್ದಾರೆ. ನನ್ನ ಆಸೆಗಳು ಈ ರೀತಿಯಾಗಿವೆ. ಯಾರಿಗೇ ಆದರೂ ಆಸೆಗಳು ಇದ್ದೇ ಇರುತ್ತಲ್ವ. ಇವಾಗ ಚಿಕ್ಕ ಹುಡುಗಿ ಕೇಳಿ ಏನಾಗಬೇಕು ಮುಂದೆ ಅಂದ್ಕೊಂಡಿದ್ಯಾ ಅಂತಂದರೆ, ನಾನು ಇಂಥವ್ರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದರಲ್ಲಿ ಇವರು ಕೂಡ ಒಬ್ಬರು. ಮೊದಲನೇದಾಗಿ ನನ್ನನ್ನು ಮದುವೆ ಆದರೆ ನೀವು ನನಗೆ ಬರುವಂತಹ ಎಲ್ಲ ಆಸ್ತಿ ನಿಮ್ಮ ಹೆಸರಿಗೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬರೀ ಸ್ನೇಹ ಮಾಡ್ತೀನಿ, ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದರೆ ನನ್ನ ಜೊತೆ ತುಂಬ ಚೆನ್ನಾಗಿ ಪ್ರೀತಿ ನಂಬಿಕೆನ ಉಳಿಸ್ಕೊಳ್ಬೇಕು ಅಂತ 2ನೇ ಪಾಯಿಂಟಲ್ಲಿ ಹೇಳಿರೋದು. ನಾನು ನೋಡೋದಕ್ಕೆ ದಪ್ಪನಿದ್ದೇನೆ, ಆದರೆ ರಾತ್ರಿ ಮಲ್ಕೊಳ್ಳುವಾಗ ಒಬ್ಬಳೇ ಬೆತ್ತಲೆಯಾಗಿ ಮಲ್ಕೊಳ್ತೇನೆ. ರಾತ್ರಿ ತಡೆದುಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಒಬ್ಬಳೇ ಕೈ ಹಾಕಿಬಿಟ್ಟು ಮಾಡ್ಕೊಳ್ತೀನಿ. ಬಟ್ ಅದರಿಂದ ನನಗೆ ಏನೂ ಕೂಡ ಮಜಾ ಬರ್ತಾಯಿಲ್ಲ. ಒಬ್ಬನ ಜೊತೆ ಸಂಬಂಧ ಬೆಳೆಸ್ಕೊಂಡು ಆ ಒಂದು ಮಿಂಡನ ಜೊತೆ ಮಾಡಿಸ್ಕೊಳ್ಳುವಂತಹ ಬಯಕೆ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ, ಒಬ್ಬನ ಜೊತೆಗೆ ಮಾಡಿಸ್ಕೊಳ್ಳುವಂಥ ಆಸೆ ಆಗಿದೆ ಅಂತ ತಿಳಿಸಿರ್ತಕ್ಕಂಥದ್ದು. ಇವರ ನಂಬರು gmail.comಗೆ ಒಂದು ಮೇಲ್ ಹಾಕಿದ್ರೆ ಅವರೇ ಖುದ್ದಾಗಿ ಕೊಡ್ತಾರೆ. ಅದಾಗಲ್ಲ ಅಂದರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇವರು ಯಾಕೆ ಇಷ್ಟ ಆಗಿದ್ದರು ಅಂತ ತಿಳಿಸಿದರೆ ಅವರೇ ಖುದ್ದಾಗಿ ಎಲ್ಲ ಕಮೆಂಟನ್ನು ಚೆಕ್ ಮಾಡಿ ಅವರು ಒಬ್ಬರಿಗೆ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ತಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅವರು ಎಷ್ಟು ಶ್ರೀಮಂತರು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಅವ್ರ ಹತ್ರ ಒಂದು ಕಾರ್ ಇದೆ ಅಂತೆ ಸ್ನೇಹಿತರೆ. 10 ಲಕ್ಷ ರೂಪಾಯಿ ಆಸ್ತಿ ಜೊತೆಗೆ ಈ ಒಂದು ಕಲರಿಂಗಲ್ಲಿ ಒಂದು ಕಾರ್ ಏನು ನೋಡ್ತಿದ್ದೀರಾ, ರ್ಯಾಂಡಮ್ ಸ್ವಿಫ್ಟ್ ಡಿಸೈರ್ ಮಾಡೆಲಲ್ಲಿ ಈ ಒಂದು ರ್ಯಾಂಡಮ್ ಕಾರ್ನ ಅವರು ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಸೈಂಟಿಫಿಕೇಷನ್ ಅಪ್ಡೇಟೆಡ್ ಆ್ಯಂಡ್ ಇಂಟೀರಿಯರ್ ಏರಿಯಾ ಎಕ್ವೈರ್ಮೆಂಟ್ ಲೆಸ್ ದೆನ್ ದ ಬೆಸ್ಟ್ ಇಂಟೀರಿಯರ್ ಏರಿಯಾ ಫ್ಯೂಚರ್ಸ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇಂಟೀರಿಯರ್ ಅಂತಂದರೆ ಇದನ್ನು ಒಳಗಡೆ ಪಾಸ್ಔಟ್ ಆಗುವಂಥ ಒಂದು ಸ್ಪೇಸು. ಇದು ಫ್ರಂಟ್ ಏರಿಯಾ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ ಸೈಡ್ ಏರಿಯಾ ಅಂತ ಏನು ಕರಿತೀವಿ ನೋಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಟೈರ್ ಕಂಡೀಷನ್ ಕೂಡ ಬ್ಲ್ಯಾಕ್ ಕಲರಲ್ಲಿ ಟೈರ್ ಕಂಡೀಷನ್. ಆ್ಯಂಡ್ ಟೈರ್ ಕಂಡೀಷನಲ್ಲಿ ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದು ಹೈ ಸ್ಪೀಡಲ್ಲಿ ಅಷ್ಟೇ ಚೆನ್ನಾಗಿ ಮತ್ತು ಅಷ್ಟೇ ಸ್ಮೂತಾಗಿ ಜರ್ನಿ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಅವ್ರ ಹತ್ರ ಈ ಒಂದು ಕಾರು ಕೂಡ ಇದೆ. ಹ್ಯಾವ್ ಬಿನ್ ಫ್ರಾಮ್ ದ ಸ್ಟೇ ದೇ ಆ್ಯಂಡ್ ಸ್ಟ್ರೆಂತ್ ಸ್ಟ್ರಾಂಗ್ ಅಂತ ಇದರಲ್ಲಿ ಆಫರ್ ಬೇರೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡಲ್ಲೂ ಕೂಡ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಫ್ರಂಟ್ ಸೈಡಲ್ಲಿ ಯಾವ ರೀತಿ ನೋಡ್ಕೊಂಡ್ರಿ ಮತ್ತು ಈ ಒಂದು ಲೆಫ್ಟ್ ಸೈಡಲ್ಲೂ ಕೂಡ ನೋಡ್ಕೊಳ್ಳಿ. ಕಂಫರ್ಟೇಬಲ್ ಆಗಿರ್ತಕ್ಕಂಥ ಜರ್ನಿ ನೀವು ಇದರಲ್ಲಿ ಮಾಡ್ಬೋದು. ಆ್ಯಂಡ್ ತುಂಬ ಹೈ ಸ್ಪೀಡಲ್ಲಿ ಕೂಡ ಇದರಲ್ಲಿ ಹೋಗ್ಬೋದು. ಯಾಕಂದರೆ ಸ್ಪೋರ್ಟ್ಸೇಬಲ್ ಕಾರಲ್ಲಿ ಇದು ಕೂಡ ಒಂದನೇ ಒಂದು ಪ್ಲೇಸಲ್ಲಿ ಇರ್ತಕ್ಕಂಥದ್ದು. ಸ್ಪೋರ್ಟ್ಸೇಬಲ್ ಕಾರ್ ಮತ್ತು ಎಕ್ಸ್ಟ್ರಾ ಆ್ಯಡೆಡ್ ಫ್ಯೂಚರ್. ಆ್ಯಂಡ್ ಇದರ CC ಬಂದುಬಿಟ್ಟು 2369 CC ಇದೆ. ಆ್ಯಂಡ್ 176 ಒಂದು ಮೈಲೇಜಿಂಗ್ ಕೂಡ ಫ್ರೆಶ್ ಆಗಿರ್ತಕ್ಕಂಥ ಮೈಲೇಜಿಂಗ್ ಇದೆ ಸ್ನೇಹಿತರೆ. ಆಫ್ಟರ್ 1 ಲೀಟರ್ಗೆ ಇದು ಬಂದುಬಿಟ್ಟು ಪ್ರಸ್ತುತ ಡೀಸೆಲ್ ವೇರಿಯಂಟ್ 26-27ವರೆಗೂ ಒಂದು ಮೈಲೇಜಿಂಗ್ ಕೊಡುತ್ತೆ ಅಂತ ತಿಳಿಸಿದ್ದಾರೆ. ಗುಡ್ ಮೈಲೇಜಿಂಗ್, ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಗುಡ್ ಆ್ಯಡೆಡ್ ಫ್ಯೂಚರ್ಸ್ ಆ್ಯಂಡ್ ಗುಡ್ CC, ಗುಡ್ ಹೆಲ್ತ್ ಆ್ಯಂಡ್ ಸ್ಟೇರಿಂಗ್ ವಿತ್ ಗೇರ್ ಬಾಕ್ಸಸ್ ಅಂತ ಹೇಳಿರ್ತಕ್ಕಂಥದ್ದು. ಎಲ್ಲನೂ ಕೂಡ ಚೆನ್ನಾಗಿದೆ. ಸಿಂಪ್ಲಿ ನೀವು ಈ ಒಂದು ಕಾರಿಗೆ ಆಸೆ ಬಿಡಬೇಡಿ. ಫಸ್ಟ್ಗೆ ಅವರಿಗೆ ಇಷ್ಟ ಆಗಿದ್ದೀನಿ ಅಂತಂದ್ಬಿಟ್ಟು ಅವರು ಹಿಂದೆ ಬೀಳಿ ಆಮೇಲೆ ಅವರು ಖುದ್ದಾಗಿ ನಿಮಗೆ ಕಾರನ್ನು ತಾನೇ ಕೊಡ್ತಾರೆ ಅಂತ ಹೇಳ್ತಾ ಇದೇ ರೀತಿ ಒಂದು ಹೊಸ ಪ್ರೊಫೈಲ್ನ ತೆಗೆದುಕೊಂಡು ಬರ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.